हेलो गाइस, वेलकम टू माय ಫಿಟ್ನೆಸ್ ಬ್ಲಾಗ್. देखो हमारा ಫ್ರೆಂಡ್ಸ್ ಫುಲ್ ಡೀಪ್ ಸ್ಲೀಪಲ್ಲಿ ಅವರೆ. ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಬಂದ್ಬಿಟ್ಟೆ. ಸುಮ್ಮನೆ ಡಿಸ್ಟರ್ಬ್ ಮಾಡಿದ್ರೆ ಗೊತ್ತಲ್ಲ, ಬಾವು ಅಂತ ಬರ್ತಾರೆ ನಮಗೆ ಡಿಸ್ಟರ್ಬ್ ಮಾಡೋಕ್ಕೆ. ಸೊ ಆಜ್ ಕಾ ವರ್ಕೌಟ್ ಚೆಸ್ಟ್ ಡೇ. ಜಿಮ್ಮಲ್ಲಿ ವಿಡಿಯೋ ಮಾಡ್ಬೇಕಂದ್ರೆ ಆ್ಯಂಗಲ್ಗಳೇ ನೋಡ್ತಾ ಇರಬೇಕು. ವರ್ಕೌಟ್ಕಿನ ಶೂಟೇ ಟೈಮ್ ಜಾಸ್ತಿ ತೊಗೊಳುತ್ತೆ. ಆದರೆ ನಾನು ಹಂಗಲ್ಲ, ಶಾರ್ಟ್ ಹೆಂಗ್ ಬರುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ವರ್ಕೌಟ್ ಕವರ್ ಆಯ್ತಾ ಅಷ್ಟೇ. ಸೊ ವರ್ಕೌಟ್ ಖತಮ್ ಹೋಗೈ ಪ್ಯಾಕಪ್. ವರ್ಕೌಟ್ ಮುಗಿತಿದ್ದಂಗೆ ಓಡ್ತಾ ಇರಬೇಕು. ಯಾಕೆ ಹೇಳಿ, ಆಫೀಸಿಗೆ ಟೈಮ್ ಆಗುತ್ತೆ ಅದಕ್ಕೆ. ಆದರೆ ಇವತ್ತು ಮಾತ್ರ ಹಂಗಿಲ್ಲ. ಆಫೀಸ್ಗೆ ಹೋಗೋ ಟೈಮಲ್ಲೇ ಶೂಟ್ ಇದೆ ಅಂತ ಕಾಲ್ ಬಂತು. ಅಲ್ಲಿಂದನೇ ರೂಟ್ ಶಿಫ್ಟು ಏರ್ಪೋರ್ಟ್ಗೆ. ಇನ್ಸೈಡ್ ಏರ್ಪೋರ್ಟ್ನ ನೋಡಿಲ್ದೇ ಇರೋರು ನೋಡಿ, ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ ಅನ್ಕೊಂಡಿರ್ತೀನಿ. ಅಲ್ಲೊಂದು ಕಾಗೆ ಕೂತಿತ್ತು. ಏನು ಮಾಡ್ತಿತ್ತು ಅಂದರೆ ಅಲ್ಲಿರೋ ತಂತಿಗಳನ್ನ ಎತ್ಕೊಂಡು ಹೋಗಿ ಗೂಡು ಕಟ್ತಾ ಇದ್ದಾವೆ. ನಮ್ಮ ಶೂಟು ಬಿಸಿಲಲ್ಲೇ ಭಾರಿ ಸುಡ್ತೈತೆ. ತೆಗೆದ್ರೆ ಅಂತೂ ಎಲ್ಲೆಲ್ಲಿಂದನೋ ನೀರು ಇಳಿತೈತೆ. ಅದಕ್ಕೆ ರಿಫ್ಲೆಕ್ಟ್ರೇ ಛತ್ರಿ. ಆಮ್ಲೆಟ್ ಏನಾದರೂ ಹಾಕ್ಬೇಕಂದ್ರೆ ಬಿಸಿಲು ಸಖತ್ತಾಗಿದೆ. 2 ನಿಮಿಷದಲ್ಲಿ ಆಮ್ಲೆಟ್ ಆಗೋಗುತ್ತೆ, ಅಷ್ಟು ಸುಡ್ತಾ. ಅಲ್ಲೇ ಶ್ರೀಸಾಗರ್ ಇತ್ತು, ಭಾರಿಯಾಗಿ ಊಟ ತಿಂದ್ವಿ. ಮಾಡ್ಕೊಂಬಿಟ್ಟ. ಏನು ಮಾತಾಡಬೇಕು ಅದು ಮಾತಾಡಕ್ಕೆ ಬಿಡಲ್ಲ ರೀ. ಏನಾದ್ರು ನಮ್ಮ ಬಾಯ್ಸ್ ಸ್ಟಾಕ್ಸ್ ಇರ್ತಾವಲ್ಲ, ಮಾತಾಡಕ್ಕೆ ಬಿಡಲ್ಲ. ಹಿಂಗೆ ವಿಡಿಯೋ ಎತ್ಕೊಂಡ್ಬಿಟ್ಬಿಡ್ತಾರೆ, ಕ್ಯಾಮ್ರಾ ಎತ್ಕೊಂಡ್ಬಿಟ್ರೆ ಏನು ಮಾತಾಡೋದ ಪಬ್ಲಿಕ್ ಆಗ್ಬಿಟ್ರೆ. ಮಾತಾಡಬೇಕು. ಬ್ರೋ ಹಾಕ್ತೀನಿ ಬ್ರೋ, ಇವ್ರದ್ದು ಕಡ ಇದು ರೆಕಾರ್ಡ್ ಆಗೋದು. ಶೂಟ್ಗೆ ಏನಾದರೂ ಹೋದ್ವಿ ಅಂದರೆ ಅಲ್ಲಿ ಫುಲ್ಲು ಮಜಾ, ಎಂಜಾಯ್, ಚಿಲ್ ಎಲ್ಲ ಇರುತ್ತೆ. ಮಳೆ ಅಂತೂ ಸ್ಟಾರ್ಟ್ ಆಯಿತು. ಶೂಟ್ ಬೇರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ರಾತ್ರಿನೂ ಮಳೆ ಸ್ಟಾರ್ಟ್ ಆಯಿತು. ಅದರಲ್ಲೇ ಏನೋ ಒಂದು ಶೂಟ್ ಮಾಡಿದ್ವಿ. ಸೊ ಫೈನಲಿ ಮುಗೀತು. ಚೆನ್ನಾಗಿತ್ತು ಇವತ್ತಿಗೆ. ಸಿಗೋಣ ಬಾಯ್ ಬಾಯ್.